ಮೈಸೂರು ಅರಮನೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭೇಟಿ ಕೊಟ್ಟಿದ್ದಾರೆ. ರಾಜವಂಶಸ್ಥರನ್ನ ಭೇಟಿ ಮಾಡಿದ್ದಾರೆ. ಅವರ ಆತಿಥ್ಯವನ್ನ ಸ್ವೀಕಾರ ಮಾಡಿದ್ದಾರೆ. ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮೋದಾದೇವಿ ಒಡೆಯರ್ ಅರಮನೆಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಗಣ್ಯರಿಗೆ ಉಪಹಾರವನ್ನು ಕೊಡಲಾಗುತ್ತೆ. ಅದೇ ಪದ್ಧತಿಯನ್ನು ಇಲ್ಲಿ ಕೂಡ ಪಾಲನೆ ಮಾಡಿದ್ದಾರೆ. ಗಣ್ಯರಿಗೆ ಎಳ್ನೀರು, ಕಿವಿ, ಪಪ್ಪಾಯಿ ಹಣ್ಣು, ಸಾಂಪ್ರದಾಯಿಕ ಮೈಸೂರು ಭಕ್ಷ್ಯ ಉಣಬಡಿಸಿದ್ದಾರೆ ರಾಜವಂಶಸ್ಥರು. ಉಪಹಾರ ಬಳಿಕ ರಾಷ್ಟ್ರಪತಿ ಮುರ್ಮು ಅವರು ಅರಮನೆಯನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ. ರಾಷ್ಟ್ರಪತಿಗಳ ಜೊತೆ ಫೋಟೋವನ್ನು ರಾಜವಂಶಸ್ಥರು ಕ್ಲಿಕ್ ಮಾಡಿಕೊಂಡಿದ್ದಾರೆ. ಮೈಸೂರಿನಿಂದ ಈಗ ಚೆನ್ನೈ ಕಡೆಗೆ ಮುರ್ಮು ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ. 2 ದಿನಗಳ ಪ್ರವಾಸಕ್ಕೆ ಅಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬಂದಿದ್ರು. ನಿಗದಿಯಂತೆ ಚಾಮುಂಡಿ ಬೆಟ್ಟಕ್ಕೂ ಹೋಗಿದ್ರು, ತಾಯಿ ದರ್ಶನವನ್ನು ಪಡ್ಕೊಂಡ್ರು. ಆ ನಂತರದಲ್ಲಿ ಅರಮನೆಗೆ ಭೇಟಿ ಕೊಟ್ಟರು. ಅರಮನೆಯಲ್ಲಿ ಅವ್ರನ್ನ ಸ್ವಾಗತ ಮಾಡಲಾಗಿದ್ದು, ಅವರಿಗೆ ರಾಜಾತಿಥ್ಯವನ್ನು ಕೊಡಲಾಗಿದೆ. ಭಕ್ಷ್ಯ ಭೋಜನಗಳನ್ನು ಕೂಡ ಸೇವನೆ ಮಾಡಿದ್ದಾರೆ. ರಾಜವಂಶಸ್ಥರ ಜೊತೆಗೆ ಫೋಟೋವನ್ನು ಕೂಡ ತೆಗೆದುಕೊಳ್ಳಲಾಗಿದೆ.